ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮನೆಯಲ್ಲಿರುವ ಎಲ್ಲರಿಗೂ ಇದೀಗ ಗುಡ್ ನ್ಯೂಸ್ ಮಾಹಿತಿ ಹೊಂದಿದೆ. ಮನೆ ಬಾಡಿಗೆಗೆ ಸಂಬಂಧಿಸಿದಂತೆ ಮಾಲೀಕರು ಇನ್ನು ಮುಂದೆ ತಮ್ಮ ಇಷ್ಟ ಬಂದ ಹಾಗೆ ಬಾಡಿಗೆಯನ್ನು ಹೆಚ್ಚಿಸುವಂತಿಲ್ಲ. ಈ ಬಗ್ಗೆ ಇದೀಗ ಹೊಸ ಆದೇಶವನ್ನು ನೀಡಲಾಗಿದ್ದು, ಇದನ್ನು ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದೇ ರೀತಿ ನಿಮಗೆ ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಟ್ಟು ಸಹಕರಿಸಿ. ಮನೆ ಮಾಲೀಕರು ಬಾಡಿಗೆಯನ್ನು ಹೆಚ್ಚಿಸಲು ನಿರ್ಧಾರ ಮಾಡಿದರೆ ಕನಿಷ್ಠ 3 ತಿಂಗಳ ಮುಂಚಿತವಾಗಿ ಬಾಡಿಗೆದಾರರಿಗೆ ಲಿಖಿತ ನೋಟಿಸನ್ನು ನೀಡುವುದು ಕಡ್ಡಾಯ ಅಂತ ಹೇಳಿ ಇದೀಗ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಇದೀಗ ಪ್ರಮುಖ ಸ್ಪಷ್ಟೀಕರಣ ನೀಡಿದೆ. ಹಾಗಿದ್ರೆ ಏನು ಈ ಹೊಸ ನಿಯಮ? ಉದಾಹರಣೆಗೆ, ಒಬ್ಬ ಮಾಲೀಕರು ಪ್ರಸ್ತುತ 10,000 ಇರುವ ಬಾಡಿಗೆಯನ್ನು 2,000ಕ್ಕೆ ಹೆಚ್ಚಿಸಲು ಬಯಸಿದರೆ ಅವರು ಈ ಬದಲಾವಣೆಯ ಬಗ್ಗೆ ಬಾಡಿಗೆದಾರರಿಗೆ ಕನಿಷ್ಠ 3 ತಿಂಗಳ ಮುಂಚಿತವಾಗಿ ಬರವಣಿಗೆಯ ಮೂಲಕ ನೋಟಿಸನ್ನು ಕೊಡಬೇಕು. ಮೌಖಿಕವಾಗಿ ಹೇಳುವ ಮಾತುಗಳಿಗೆ ಯಾವುದೇ ಮಾನ್ಯತೆ ಇರುವುದಿಲ್ಲ. ಹಾಗಾಗಿ ಈ ಕ್ರಮದಿಂದಾಗಿ ಬಾಡಿಗೆದಾರರಿಗೆ ಹೊಸ ಬಾಡಿಗೆಗೆ ಸಿದ್ಧರಾಗಲು ಅಥವಾ ಬೇರೆ ಮನೆಯನ್ನು ಹುಡುಕಿಕೊಳ್ಳಲು ಸಾಕಷ್ಟು ಸಹಾಯವಾಗಲಿದೆ. ಹಾಗಿದ್ರೆ ಒಂದು ವೇಳೆ ಈ ನಿಯಮ ಪಾಲಿಸದಿದ್ದರೆ ಏನಾಗುತ್ತೆ? ಒಂದು ವೇಳೆ ಮಾಲೀಕರು ಈ ನಿಯಮವನ್ನು ಪಾಲಿಸದೆ ಏಕಾಏಕಿ ಬಾಡಿಗೆಯನ್ನು ಹೆಚ್ಚಿಸಿದರೆ ಬಾಡಿಗೆದಾರರು ನೇರವಾಗಿ RBIಗೆ ದೂರನ್ನು ಸಲ್ಲಿಸಬಹುದು. ಅಂದರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿಗೆ ನೀವು ದೂರನ್ನು ಸಲ್ಲಿಸಬಹುದು. ಈ ವಿಷಯವನ್ನು ನೀವು ಗಂಭೀರವಾಗಿ ಪರಿಗಣಿಸಿ ಮಾಲೀಕರ ವಿರುದ್ಧ ಸೂಕ್ತ ಕ್ರಮವನ್ನು ಕೂಡ ನೀವು ತೆಗೆದುಕೊಳ್ಳಬಹುದು. ಹಾಗಾಗಿ ಸ್ನೇಹಿತರೆ, ಈ ಬಗ್ಗೆ ನೀವು ತಿಳಿದುಕೊಳ್ಳುವುದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಥ್ಯಾಂಕ್ ಯು.